ಶೆಟ್ಟಿ, ರಕ್ಷಿತಾ ಶೆಟ್ಟಿ ಅವರು ಸಖತ್ ಮೆಂಟಲಿ ಅವರು ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅಂತಂದ್ರೆ ಕರೆಕ್ಟ್ ಆಗಿ ಆ ಸೆಂಟೆನ್ಸ್ ತಕ್ಕಾಗಿ ಅವ್ರ ಅದಕ್ಕೆ ಆನ್ಸರ್ ಕೊಡ್ತಾರೆ. ಆ ಥರ ಇರ್ಬೇಕು. ಮಾಡಿದ್ರೆ ಗಿಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಅಲ್ಲ, ಅವನು ನಮ್ಮ ಮಂಡ್ಯದ ಹುಡುಗ ಅಂದ್ರೆ ಇಂಡಿಯಾನೇ ನಡುಗುತ್ತೆ. ಆ ರೀತಿ ಇರೋದ್ರಿಂದ ಗಿಲ್ಲಿಯ ಯಾರು ಟಾರ್ಗೆಟ್ ಮಾಡಕ್ಕೂ ಆಗಲ್ಲ. ಅವನು ಅದು 18 ಜನ ಇದ್ರು ಒಂದ್ ಸೈಡ್ ಇದ್ರು ಒಂದೇ, ಅವನು ಒಬ್ಬನೇ ಆದ್ರು ಅಂದ್ರೆ ಅವ್ರಿಗೆಲ್ಲರಿಗೂ ಟಕ್ಕರ್ ಕೊಡುವಂತ ಹುಡುಗ ಗಿಲ್ಲಿ ನಟ. ನಮಸ್ತೆ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಹೇಗೆ ಗಿಲ್ಲಿ ನಿಮ್ಮೂರಿನ ಹುಡುಗ ಹೇಗೆ ಆಡ್ತಾ ಇದ್ದಾನೆ? ನಮ್ಮೂರ ಹುಡುಗ ಅಂತಂದ್ರೆ ನಮ್ಮೂರ ಕಲೆ ಹಂಗದೆ. ಹಂಗದೇನಾ? ನಮ್ಮೂರ ಕಲೆ ಅಜಗ ನಿರಂತರವಾಗಿ ಬಂದಿರೋದು ಕಲೆ ನಮ್ಮೂರಲ್ಲಿ. ಗಿಲ್ಲಿ ಅಂದ್ರೆ ಮಂಡ್ಯದ ಗಂಡಿದ್ದಂಗೆ. ಅಂಬರೀಷ್ ಹೆಂಗೆ ಮಂಡ್ಯದ ಗಂಡು, ನಮ್ಮ ಗಿಲ್ಲಿ ಈಗ ಮಂಡ್ಯದ ಗಂಡು ತರ ಈಗ ಕೆಲಸ ಮಾಡ್ತಾವ್ರೆ ಇಂಡಸ್ಟ್ರಿಯಲ್ಲಿ. ಹೇಗೆ ಆಡ್ತಾ ಇದಾರೆ ಬಿಗ್ ಬಾಸ್? ಈ ಅವರ ಬೀಟ್ ಮಾಡಕ್ಕೆ ಯಾರು ಇಲ್ಲ. ಅವ್ರಿಗೂ ಅವರ ಟಕ್ಕರ್ ಯಾವ ಥರ ಕೊಡ್ತಾರಂದರೆ ಅವರ ಸ್ಪೇಸ್ ಕೊಡಲ್ಲ, ಇಂಡೈರೆಕ್ಟಾಗಿ ಕೊಡ್ತಾರೆ. ಆ ಟಕ್ಕರ್ ಕೊಡೋದು ಯಾವ ಥರ ಜನಗಳಿಗೆ ಮುಟ್ತಾಯಿತ್ತಂದರೆ ಇವತ್ತು ಯಾವ ಯೂಟ್ಯೂಬಲ್ಲಿ ತಕ್ಕಲಿ ಯಾವ ಚಾನಲ್ ತಕ್ಕಲಿ ಗಿಲ್ಲಿ 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 ಅಂದ್ಬಿಟ್ಟು ಇವತ್ತು ನಮ್ಮ ದಡಪುರದ ಹೆಸರ ಇಡೀ ಕರ್ನಾಟಕದಲ್ಲೇ ಕೂಗಿಸ್ತಾವ್ರೆ. ಚೆನ್ನಾಗಿ ಆಡ್ತಾವ್ರೆ. ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ಚೆನ್ನಾಗಿ ಆಡ್ತಾ ಇಲ್ಲ ಅಂದ್ರೆ ಅಶ್ವಿನಿ ಚೆನ್ನಾಗಿ ಆಡ್ತಾ ಇಲ್ಲ. ಅವಳು ಏನಿಲ್ಲ ಅಲ್ಲಿ ಇಲ್ಲಿ ಅಂಟಾಕೋದು ಅದು ಮಾಡೋದು. ಆಡಬೇಕು ಅಂತ ಹೋಗಿದ್ಮೇಲೆ ಎಲ್ಲರದ್ದು ಇಂಡಿವಿಜುವಲ್ ಪರ್ಫೆಕ್ಟ್ ಮಾಡಬೇಕು. ಅವ್ರು ಇಂಡಿವಿಜುವಲ್ ಮಾಡ್ತಿಲ್ಲ. ಇವರು ಒಂದು ಟ್ರೂಪ್ ಮಾಡ್ಕೊಂಡು ಅವ್ರೇನು ಮಾಡ್ತಾರೆ, ಗಿಲ್ಲಿಯೇ ಟಾರ್ಗೆಟ್ ಮಾಡ್ತಾವ್ರೆ. ಗಿಲ್ಲಿ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಅಲ್ಲ, ಅವನು ನಮ್ಮ ಮಂಡ್ಯದ ಹುಡುಗ ಅಂದರೆ ಇಂಡಿಯಾನೇ ನಡುಗುತ್ತೆ. ಆ ರೀತಿ ಇರೋದ್ರಿಂದ ಗಿಲ್ಲಿಯ ಯಾರು ಟಾರ್ಗೆಟ್ ಮಾಡೋಕ್ಕೂ ಆಗಲ್ಲ. ಅವನು 18 ಜನ ಇದ್ದರು ಒಂದು ಸೈಡ್ ಇದ್ರು ಒಂದೇ, ಅವನು ಒಬ್ಬನೇ ಆದರೂ ಅಂದರೆ ಅವ್ರಿಗೆಲ್ಲರಿಗೂ ಟಕ್ಕರ್ ಕೊಡುವಂಥ ಹುಡುಗ ಗಿಲ್ಲಿ ನಟ. ಯಾಕೆ ಅಶ್ವಿನಿ ಅವರು ಯಾಕೆ ಅವನ ಮೇಲೆ ಮುಗಿ ಬೀಳ್ತಾ ಇದ್ದಾರೆ? ಅಶ್ವಿನಿ ಯಾಕೆಂದರೆ ಅಲ್ಲಿರುವಂಥ ಕಂಟೆನ್ಸೆಂಟ್ ಎಲ್ಲ ಅಶ್ವಿನಿ ಅಂದರೆ ಭಯ ಪಡ್ತಾರೆ. ಅವರು ಹೋರಾಟಗಾರ್ತಿ. ಆಮೇಲೆ ಸ್ಪೀಚ್ ಎಲ್ಲ ಅವರು ನೀಟಾಗಿ ಮಾತಾಡ್ತಾರಲ್ಲ, ಅದರಿಂದ ಅವರೆಲ್ಲ ಎದುರ್ಕೊಂಡು ಅವ್ರ ಹತ್ರ ಮಾತಾಡೋಕ್ಕೆ ಹೆದರ್ಕತ್ತಾರೆ. ಆದರೆ ಗಿಲ್ಲಿ ಅಂತಂದರೆ ಇದು ಒಂಥರ ಮಂಡ್ಯದ ಭಾಷೆಯಲ್ಲಿ ಯಾವ ಥರ ಬರುತ್ತೆ ಹೇಳಿ, ಸಾಮಾನ್ಯವಾಗಿ ಇಲ್ಲೇ ಬನ್ನಿ ಸಾರ್ ಅಂತ ಅಂತೀವಲ್ಲ, ಆ ಥರ ಅವ್ರದ್ದು ಮಾತಾಡ್ತಲೇ ಅವ್ರಿಗೆ ಡಿಗ್ರೇಡ್ ಮಾಡ್ತಾರೆ. ಮತ್ತೆ ಬೇರೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಬೇರೆ ಒಂದು ರಕ್ಷಿತಾ ಶೆಟ್ಟಿ ಅವರು ಸಖತ್ ಮೆಂಟಲಿ ಅವರು ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂತಂದರೆ ಕರೆಕ್ಟಾಗಿ ಆ ಸೆಂಟೆನ್ಸ್ ತಕ್ಕಾಗಿ ಅದಕ್ಕೆ ಆನ್ಸರ್ ಕೊಡ್ತಾರೆ. ಆ ಥರ ಇರಬೇಕು. ಅವರು ಕಾವ್ಯ ಈ ಥರ ಏನಂತಂದರೆ ನಾವು ಏನೇ ಆದ್ರೂ ಕಿಚ್ಚ ಬಂದು ಏನು ಹೇಳ್ತಾರೆ ನಮ್ಮ ಸುದೀಪ್ ಸಾರು, ಆಗ ಬಂದಾಗ ಆ ಆನ್ಸರ್ಗೆ ತಕ್ಕಾಗೆ ಅದು ಆನ್ಸರ್ಗೂ ಉತ್ತರಕ್ಕೂ ಕರೆಕ್ಟಾಗಿರಬೇಕು. ಆ ಥರ ಹೇಳ್ತಾರೆ. ಅದು ಜನರ ನಿಯರ್ ಆಗುತ್ತೆ, ಹತ್ರ ಆಗುತ್ತೆ. ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಅಶ್ವಿನಿಯರು ಇಲ್ಲೇ ಒಂದು ಹೇಳೋದು ಅಲ್ಲೇ ಒಂದು ಹೇಳೋದು, ಅವ್ರ ಮೇಲೆ ಇವ್ರು ಎತ್ಕಟ್ಟೋದು ಇವ್ರ ಮೇಲೆ ಅವ್ರು ಎತ್ಕಟ್ಟೋದು ಅಂತಾರೆ. ಯಾಕೆಂದರೆ ಈಗ ಕನ್ನಡ ಹೋರಾಟಗಾರ್ತಿ ಅಂದರೆ ನಾವು ಕರ್ನಾಟಕರಾಗಿದ್ದು ನಮ್ಮ ಹೆಮ್ಮೆ ಪಡುವವರು. ಯಾಕೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಇಡೀ ಕರ್ನಾಟಕದಲ್ಲೇ ಒಂದು ಪ್ರಬಲವಾದ ಒಂದು ಶಕ್ತಿ. ಯಾಕೆ ಕನ್ನಡ ಅಂತ ಬಂದಾಗ ಮೊದಲನಾಗೆ ಬಂದು ಇಡೀ ಕರ್ನಾಟಕದಲ್ಲಿ ಏನಾಗುತ್ತೆ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ನಿಂತ್ಕೋತಾರೆ. ಆದರೆ ಇಂಥವ್ರು ಬಂದು ಈಗ ಕನ್ನಡ ಹೋರಾಟಗಾರ್ತಿ ಅನ್ಕೋತಾರೆ. ಅಲ್ಲಿ ಬಂದು ಅವರು ಕನ್ನಡ ಹೋರಾಟಗಾರ್ತಿ ಅನ್ಕೊಂಡು ಇವರು ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಮಾಡ್ತಿರೋದು ನೋಡಿದ್ರೆ ಅವರು ಯಾಕೆ ಕನ್ನಡ ಹೋರಾಟಗಾರ್ತಿ ಅವರ ಕನ್ನಡದಲ್ಲಿ ಸೇರಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ಒಂಥರ ಅನುಮಾನ ಆಗುತ್ತೆ. ಓಕೆ, ಈಗ ಚಂದ್ರಪ್ರಭು ಅವರು ಹೇಗೆ ಆಡ್ತಾ ಇದ್ದಾರೆ? ಚಂದ್ರಪ್ರಭು ಅವರು ಈಗ ಒಂದು ಲಾಸ್ಟ್ ವೀಕಿಂದ ಅವರು ಸ್ವಲ್ಪ ಮುಂದೆ ಬರ್ತಾವ್ರೆ. ಚಂದ್ರಪ್ರಭು ಅವ್ರದ್ದು ಭಾಳ ಟ್ಯಾಲೆಂಟ್ ಐತೆ. ಅವರು ಇನ್ನೂ ತೋರ್ಸ್ಕತ್ತಿಲ್ಲ ಅನಿಸುತ್ತೆ. ಅದು ಇನ್ನೂ ಅವರು ಒಳಗಲ್ಲಿ ಇರುವಂಥ ಶಕ್ತಿ ಈಚೆ ಬಂತು ಅಂದರೆ ಇನ್ನೂ ಫಾಸ್ಟ್ ಆಗ್ತಾರೆ ಅವರು. ಈಗ ಮೊನ್ನೆ ಗಿಲ್ಲಿನ ಕೆಂಪೇಗೌಡ ಸ್ಟೈಲಲ್ಲಿ ಇದ್ರು, ಈಗ ಮೊನ್ನೆ ಮೀಸೆ ಬೋಲ್ಸ್ಬಿಟ್ಟು ಈ ಥರ ಇದು ಮಾಡ್ಬಿಟ್ರೆ ಏನು ಅನಿಸ್ತದೆ ನಿಮಗೆ? ಅದು ಎಂಥರಿಗೂ ಬೇಜಾರಾಗುತ್ತೆ, ನಮ್ಮಂಥರಿಗೆಲ್ಲ ಇಡೀ ಕರ್ನಾಟಕದಲ್ಲಿ ಇರುವಂಥ ಜನರಿಗೆ ಬೇಜಾರಾಗುತ್ತೆ. ಯಾಕಂದರೆ ಅವರು ಗಿಲ್ಲಿಯ ನನ್ನ ಸ್ನೇಹಿತ ಅನ್ಕೊಂಡು ಏನು ಮಾಡಿದ್ರು, ಅವನಿಗೆ ಒಂದು ಸಾರಿ ಇದು ಮಾಡಿದ್ರು ಈಗ ಮೀಸೆ ಬಳಸಿದ್ರು. ಹಂತವಾಗಿ ಗಿಲ್ಲಿಯ ಒಂಥರ ಇದು ಮಾಡಕ್ಕೆ ಬರ್ತಾರೆ. ಗಿಲ್ಲಿ ಸಾಮಾನ್ಯ ಮನಸ್ಸಲ್ಲ, ಅವನು ಏನು ಟಕ್ಕರ್ ಕೊಡ್ಬೇಕು ಕೊಟ್ಟೆ ಕೊಡ್ತಾನೆ. ಅದು ಮುಂದಿನ ಬರುವಂಥ ದಿನದಲ್ಲಿ ನೋಡಿಬೇಕಾರೆ. ಕಾಕ್ಟರ್ ಸುದ್ದಿಯವರು ಒಂಥರ ಅವರು ಆಡೋದು ಕಷ್ಟ. ಏನಂತಂದರೆ ಅವ್ರದ್ದು ಒಂಥರ ಫಿಲಮಲ್ಲಿ ಡೈಲಾಗೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ, ಒಂದು ಸೆಂಟೆನ್ಸ್ ತಕ್ಕಕ್ಕೆ ಅವ್ರ ಡೈಲಾಗ್ ಎಕ್ಸ್ಪೋಸ್ ಮಾಡ್ತಾರೆ ಅಷ್ಟೇ.
ಡೈಲಾಗ್ ಅಷ್ಟೇ ಇದ್ದಾರೆ. ಡೈಲಾಗ್ ಅಷ್ಟೇ ಇದ್ದಾರೆ, ಆಟ ಅಂತೂ ಆಡ್ತಾ ಇಲ್ಲ. ನೀವು ಎಲ್ಲಾರು ನೋಡಿ, ಅವರು ಫೈನಲಿಸ್ಟ್ ಆಗ್ಬೇಕಾದ್ರೆ ಕಾರಣ ನಮ್ಮ ಮಾಡು ಇಟ್ನಾಳ್ ಅವರು ಇಂದ್ರೆ ಅವ್ರು ಫೈನಲ್ ಆದ್ರು, ಇಲ್ಲ ಅಂದ್ರೆ ಅವ್ರು ಒಂದು ಆಟ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಈ ಸಲ ಮಲ್ಲಮ್ಮ ಬಂದಿದ್ದಾರೆ, ಸ್ವಲ್ಪ ಏಜ್ ಆಗಿದೆ, ಇವರಿಗೆ ಬಿಗ್ ಬಾಸ್ ಬೇಕಿತ್ತ ಅಂತ ಕೆಲವರು ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಏನು ಮಲ್ಲಮ್ಮ ಅಂತಾರೆ ಬೇಕೇ ಬೇಕು. ಬಿಗ್ ಬಾಸ್ ಅಂತ ಅನ್ನೋದು ಎಲ್ಲರಿಗೂ ಅದು ಒಂದು ಒಬ್ಬ ರೈತ ಮಹಿಳೆಯಾಗಿ ಬಂದಿರ್ತಾಳೆ. ಯಾಕಂದರೆ ಆಟ ಆಡೋರೇ ಬೇಕು, ಇನ್ನೊಂದು ಎಂಟರ್ಟೈನ್ಮೆಂಟ್ ಕೊಡೋರೇ ಬೇಕು ಅಂತ ಅನ್ನೋದಕ್ಕಿಂತ ಒಬ್ಬ ರೈತ ಮಹಿಳೆ ಬರ್ತಾರಲ್ಲ, ರೈತ ಮಹಿಳೆ ಬಂದಾಗ ರೈತರ ಕಷ್ಟ ಇರ್ತಾವಲ್ಲ ಅಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಆ ಅಮ್ಮ ಈಗ ಫಸ್ಟು ವಾರದಲ್ಲಿ ಹೆಂಗಿದ್ರು, 2ನೇ ವಾರದಲ್ಲಿ ಹೆಂಗಿದ್ರು, 3ನೇ ವಾರದಲ್ಲಿ ಹೆಂಗಿದ್ರು, 4ನೇ ವಾರದಲ್ಲಿ ಬಂದಾಗ ಯಾವ ಥರ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾವ್ರೆ. ಯಾಕಂದರೆ ಎಂಥವ್ರಿಗೂ ಅಷ್ಟೇ ಹಳ್ಳಿ ರೈತರಿಗೆ ಅಕ್ಷರ ಗೊತ್ತಿರೋದಿಲ್ಲ. ಅದು ಏನೇ ಆದರೂ ತಿಳ್ಕೊಂಡಾದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಅವ್ರು ಮುಂದಿನ ದಿವಸ ಅವರು ಚೆನ್ನಾಗಿ ಆಡ್ತಾರೆ. ಯಾರು ಗೆಲ್ಲಬೇಕು? ಯಾರು ಗೆಲ್ಲಬೇಕು ಅದು ನಮ್ಮ ಮಂಡ್ಯದ ಗಂಡು ಗಿಲ್ಲೇ ಗೆಲ್ಲಬೇಕು. ಸೆಕೆಂಡ್ ಯಾರು ಇರಬೇಕು? ರಕ್ಷಿತಾ ಅಣ್ಣ ತಂಗಿ. ಹಾಂ, ಅಣ್ಣ ತಂಗಿ ರಕ್ಷಿತಾ ಇರಬೇಕು. ಈಗ ಇನ್ನೊಂದು ಜಾಹ್ನವಿ ಒಬ್ಬ ಜರ್ನಲಿಸ್ಟು, ಅಲ್ಲಿ ಬಂದ್ಬಿಟ್ಟು ಒಂಥರ ಚೈಲ್ಡಿಶ್ ಥರ ಆಡ್ತಾ ಇದ್ದಾರೆ ಅನಿಸ್ತದೆ ನಿಮಗೆ? ಜಾಹ್ನವಿ ಅವ್ರದ್ದು ಜಾಹ್ನವಿ ಅಂದರೆ ಪತ್ರಿಕೆ ಉದ್ಯಮಿಲಿ ಕೆಲಸ ಮಾಡಿರುವಂಥ ಜಾಹ್ನವಿ, ಪತ್ರಿಕೆ ಉದ್ಯಮಿಲಿ ಹೆಂಗೆ ಹೆಸರು ಮಾಡಿದ್ರು ಅವ್ರು ಮಾಡ್ಬೋದು. ಅವ್ರೇನಂದ್ರೆ ನಮ್ಮ ಗಿಲ್ಲಿ ನಟ ಅಂದರೆ ಸುರ್ಸುರು ಪಟಾಕಿ ಆಗ್ಬಿಟ್ಟು ಒಂದು ಕೈಗೊಂಬೆ ಥರ ಆಗ್ಬಿಟ್ಟವ್ರೆ. ಯಾರೋ ಅಶ್ವಿನಿ ಅವರ ಕೈಗೊಂಬೆ ಆಗ್ಬಿಟ್ಟಾರೆ. ಅವರು ಅಶ್ವಿನಿ ಬಿಟ್ಟು ವಾಲಂಟ್ರಿಗೆ ಅವರು ಎಕ್ಸ್ಪೋಸ್ ಮಾಡಲಿ, ಅವರು ಒಬ್ಬರ ಪ್ರಬಲವಾದ ಬಿಗ್ ಬಾಸ್ ಫೈನಲ್ ಕ್ಯಾಂಡಿಡೇಟ್ ಆದರೂ ಆಗ್ಬೋದು. ಈಗ ವೈಟ್ ಕಾರ್ಡಿಂದ 3 ಜನ ಬಂದಿದ್ದಾರೆ, ರಘು, ಆಮೇಲೆ ಸೂರಜ್, ಆಮೇಲೆ ರಿಷಾ ಗೌಡ ಅಂತ. ಈ 3ರಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಮತ್ತು ಇವ್ರು 3ರಲ್ಲಿ ಇವ್ರು ಬಿಗ್ ವೈಟ್ ಕಾರ್ಡಲ್ಲಿ ಬೇಕಾಗಿರಲಿಲ್ಲ ಅಂದರೆ ಯಾರು? ವೈಟ್ ಕಾರ್ಡಲ್ಲಿ ಬೇಕಾಗಿಲ್ಲ ಅಂತಂದರೆ ಇವರೇ ಬೇಕಾಗಿಲ್ಲ. ಯಾರೋ ರಿಷಾ ಅಂತ ಬಂದಿದ್ದಾರಲ್ಲ, ಅವ್ರು ಬೇಕಾಗಿಲ್ಲ. ಅದು ಚೆನ್ನಾಗಿ ಆಡ್ತಾರೆ ಇವರು ಅನಿಸುತ್ತೆ. ಯಾರು ಈಗ ನಮ್ಮ ಕ್ಯಾಪ್ಟನ್ ಆಗೋರಲ್ಲ, ಕ್ಯಾಪ್ಟನ್ ಆಗೋ ರಘುವರ್ಧನ ಅವ್ರು ಚೆನ್ನಾಗಿ ಆಡ್ತಾರೆ, ಮುಂದೆನೇ ಆಗ್ತಾರೆ. ಯಾಕೆ ಅವ್ರು ಕ್ವಾಟ್ಲ ಕಿಚನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸಲ್ಲಿ ಮಾಡಿ ಭಾಳ ಜನಗಳಿಗೆ ಅವರು ಮಾಡಿರುವಂಥ ಅಡುಗೆ ಆಗ್ಬೋದು, ಎಲ್ಲದರಲ್ಲೂ ಅವ್ರು ಚೆನ್ನಾಗಿ ಮಾಡ್ತಿದ್ರು. ಅವ್ರು ಬರ್ಬೋದು. ರಿಷಾ ಏನಕ್ಕೆ ಬೇಡ? ಗಿಲ್ಲಿ ಎಲ್ಲ ಹೋಗಿ ಅವ್ರ ತೊಡೆ ಮೇಲೆಲ್ಲ ಮಲ್ಕೊಂಡ್ರು. ರಿಷಾ ಬಂದಾಗಲೇ ಒಂಥರ ಮಾಡಿದ್ರು. ಬಂದಾಗ ಅವರ ಆರ್ಭಟ ನೋಡಿದ್ರೆ ಏನೋ ಇವತ್ತು ಅಶ್ವಿನಿ ಮೇಡಮ್ಗೆ ಟಕ್ಕರ್ ಕೊಡೋಕೆ ಒಂದು ಹುಲಿ ಬಂದದಂತ ನಾವು ಅಂದ್ಕೊಂಡಿದ್ದೋ. ಇವತ್ತು ಅವರು ಏನು ಮಾಡಿದ್ದಾರೆ ಅಂತಂದರೆ ಅಶ್ವಿನಿ ಮೇಡಮ್ನೇ ಅಲ್ಲಿ ಕಾಂಪ್ರಮೈಸ್ ಆಯ್ತಾ ಇದ್ರು ಅನ್ನೋ ಲೆಕ್ಕದಲ್ಲಿ ನಮ್ಮ ಅಲ್ಲಿ ಕಾಣಿಸುತ್ತೆ. ಆದರೆ ಅದು ಬಂದಂಥದ್ರಲ್ಲಿ ಏನಾದ್ರೆ ಬಂದಂಗೆ ಹುಲಿಯಂಗೆ ಹೋಗ್ಬೇಕು, ಹೋದ್ರು ಲಾಸ್ಟ್ಗೆ. ಆಗಿದ್ದಾಗ ಏನಾಯ್ತೆ, ಅವರ ಬಂದದಕ್ಕೆ ಒಂದು ಬೆಲೆ ಇರುತ್ತೆ, ಅವ್ರಿಗೆ ಒಂದು ಸ್ಟೇಜು ಬರ್ತದೆ. ಸರ್, ಇನ್ನೊಂದು ಈ ಸಲ ಹೊಸ ಕಂಟೆಸ್ಟೆಂಟ್ ಅಂದರೆ 100 ಕೋಟಿ ನಾಯಿ ಇದೆ ಅಂತ ಹೇಳ್ಕೊಂಡು ಒಬ್ಬರು ಬಿಗ್ ಬಾಸ್ ಎಂಟ್ರಿ ಕೊಡ್ತಾರೆ, ಸತೀಶ್ ಅಂತ. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ? 100 ಕೋಟಿ ನಾಯಿ ಇದೆಯಾ ಅಥವಾ ಸುಳ್ಳ? ಸರ್, ಅದು ನಮ್ಮ ರೈತರಿಗೆ ಇಲ್ಲಿ ನಮ್ಮ ಲೋಕಲಾಗಿ ಏನು ಗೊತ್ತಿಲ್ಲ. ಇದ್ದರೂ ಇರ್ಬೋದು, ಇಲ್ದೇ ಇದ್ದರೂ ಇರ್ಬೋದು. ಯಾಕಂದ್ರೆ ನಮ್ಮ ಗಿಲ್ಲಿ ನಟಿ ಹೇಳ್ಬೇಕಾದ್ರೆ ಅವ್ರು ಆ ಬಿಗ್ ಬಾಸ್ಗೆ ಅವರು ಬರೋಕ್ಕಿಂತ ಸುಮ್ಗೆ ಇರೋದು ಬೆಸ್ಟ್ ಆಗಿತ್ತು ಅನಿಸುತ್ತೆ. ಓಕೆ ಸರ್. ಬಿಗ್ ಬಾಸ್ ನೋಡ್ತೀಯಾ? ಯಾರಿಷ್ಟ? ಬಿಗ್ ಬಾಸ್. ಬಿಗ್ ಬಾಸ್ ಯಾರಿಷ್ಟ? ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಯಾರಿಷ್ಟ? ಹಾ, ಯಾರಿಷ್ಟ ಹೇಳು? ಅವ್ರು ಬಿಟ್ರೆ ಯಾರು ಇಷ್ಟ ಇಲ್ಲ. ಸುದೀಪ್ ಸರ್ ಇಷ್ಟನಾ? ಹ್ಞೂ. ಸಾಕು.